ನಮಸ್ತೆ ಗೆಳೆಯರೇ. ಕ್ರಿಪ್ಟೋ ಅಪ್ಡೇಟ್ಸ್ ಕೊಟ್ಟಿರಲಿಲ್ಲ, ಭಾಳ ದಿನ ಆಯಿತು. ಓಕೆ, ಶುರು ಮಾಡೋಣ. ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನೇನು ಬರುತ್ತೆ. ಫಸ್ಟ್ ನಾವು ಏನು ಮಾಡ್ತೀವಿ, ಫಸ್ಟ್ ಅಜೆಂಡಾ ಆಫ್ ದಿಸ್ ಸೆಷನ್ ಏನಪ್ಪ ಅಂದ್ರೆ, ವಿಲ್ ಲರ್ನ್ ಅಬೌಟ್ ಟೆಕ್ನಿಕಲ್ ಔಟ್ಪುಟ್ಸ್. ಓಕೆ, ಲೈಕ್ ಬಿಟ್ಕಾಯ್ನಲ್ಲಿ, ಇಥೆರಿಯಮಲ್ಲಿ ಆ್ಯಂಡ್ ಕೆಲವು ಸೊಲಾನಲ್ಲಿ ಏನೇನು ಆಗ್ತಾ ಇದೆ. ಫಸ್ಟ್ ನೋಡ್ಕೋತಿದ್ರಿ, ಬಿಟ್ಕಾಯಿನ್ ಹ್ಯಾಸ್ ರೀಚ್ ಟು 6 months low, that is $95,000. ನಂಬರ್ ಒನ್. ಅಂಡ್ ಇದ್ರ ಜೊತೆಗೆ ಇಥಿರಿಯಂ ಕೂಡ ನೋಡ್ಕೋತಿದ್ರಿ, ಇಟ್ ಈಸ್ ಹ್ಯಾಸ್ ರೀಚ್ ಅಬೌಟ್ 3188. ಬರೀ ಸೊಲಾನಾ ಕೂಡ ರೀಚ್ ಆಗಿರೋದು 142. ನಾವೆಲ್ಲ ಜಸ್ಟ್ ಒಂದು 15 days ಬ್ಯಾಕ್ ಇದನ್ನ 200 ಹತ್ರ ಟ್ರೇಡ್ ಮಾಡ್ತಾ ಇದ್ವಿ. ನಾವೀಗ 142 ಹತ್ರ ನಿಂತ್ಕೊಂಡಿದೆ. ಸೊ ಮೇನ್ ಇಂಪಾರ್ಟೆಂಟ್ ನ್ಯೂಸ್ಗಳನ್ನ ಓದ್ಲಿಕ್ಕೆ ಶುರು ಮಾಡೋಣ. ಲುಕ್ ಅಟ್ ಹಿಯರ್. ಸೊ ಬಿಟ್ಕಾಯಿನ್ ಪ್ಲಂಜ್ಡ್ 6 months low, ಸೊ ಫಾಲಿಂಗ್ ಬಿಲೋ $95,000. ಸೊ ರಿಸ್ಕ್ ಸೆಂಟಿಮೆಂಟ್ ಏನಾಗ್ತಾ ಇದೆ, ಸೊ ಫೇಡಿಂಗ್ ಔಟ್ ಬಿಕಾಸ್ ಆಫ್ ವಾಟ್, ಫೆಡ್ ರೇಟ್ ಕಟ್ನ ಮಾಡುವುದಿಲ್ಲ ಅನ್ನೋದು ಸ್ಥಿತಿ. ಡಿಸೆಂಬರಲ್ಲಿ ಓಕೆ, ಫೆಡ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಈವನ್ US ಮಾರ್ಕೆಟ್ಸ್ ಕೂಡ ಬಂದಿದೆ ಆ್ಯಂಡ್ ಗ್ಲೋಬಲ್ ಸೆಂಟಿಮೆಂಟ್ಸ್ ನೆಗೆಟಿವ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಸೊ ಗ್ಲೋಬಲ್ ಕ್ರಿಪ್ಟೋ ಮಾರ್ಕೆಟ್ಸ್ ಆರ್ ಶೋಯಿಂಗ್ ಮೇಜರ್ ವೀಕ್ನೆಸ್. ಸೊ ಲಾರ್ಜ್ ಕೈಂಡ್ ಆಫ್ ಔಟ್ಫ್ಲೋಸ್ ಆಗ್ತಾ ಇದೆ, ETF ಕೂಡ. ಸೊ ಹೆವಿ ಸೆಲ್ಲಿಂಗ್ ಆಗ್ತಾ ಇದೆ. ಈವನ್ ಅಲ್ಟ್ ಕಾಯಿನ್ ಅಂತ ಅಂದ್ರೆ, ಸೊ ಅಲ್ಟರ್ನೇಟಿವ್ ಟು ದ ಬಿಟ್ಕಾಯಿನ್ಗಳಿಗೆಲ್ಲ ನಾವೇನಂತೀವಪ್ಪ ಅಂದ್ರೆ ಅಲ್ಟ್ ಕಾಯಿನ್ಸ್ ಅಂತೀವಿ. ಮೂರನೇ ಪಾಯಿಂಟ್, JP Morgan ಕಾಲ್ಡ್ okay Bitcoin price bottom, predicted scenario. So obviously challenges the gold's valuation, so by 2026. ಸೊ ಅದಕ್ಕೂ ಕೂಡ ಇದೊಂದು ಪ್ರಾಬ್ಲಮ್ ಆಗಿದೆ ಅನ್ಕೋತೀನಿ. ಫೋರ್ತ್ ಪಾಯಿಂಟ್, ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಕೂಡ ರಾಬರ್ಟ್ ಕಿಯೋಸ್ಕಿ, ನಿಮ್ಗೆ ಗೊತ್ತಿರಬೇಕು, ರಿಸ್ಟಾರ್ಟ್ ಬೋರ್ಡೆಡ್ ಅಂತ ಬುಕ್ ಬರೆದವನು. ಸೊ said that despite slump he remains bullish on the Bitcoin and crypto, believing in money, like massive money printing ahead. ಓಕೆ, ಲುಕ್ ಆಟ್ ದಟ್ ಒನ್. ನಂಬರ್ ಒನ್, ಫೋರ್ತ್ ಪಾಯಿಂಟ್, ಈಗಲೂ ಕೂಡ ಬುಲಿಶ್ ಇದ್ದಾನೆ ಮಾರ್ಕೆಟಲ್ಲಿ. ಸೊ ಇದೇನು ನಿಮ್ಗೆ ಏನು ಸಿಗ್ತಾ ಇದಲ್ಲ, ಈ ಡಿಪ್ನ ನೀವು ಎನ್ಕ್ಯಾಶ್ ಮಾಡಬೇಕು ಆಸ್ ಅ ಬೈಯಿಂಗ್. ಇನ್ನೊಂದು ಫಿಫ್ತ್ ಮೇನ್ ರೀಸನ್ ಇರೋದು, ಈ ಇಂಡಿಯನ್ ರೀತಿಯ ಕಂಟ್ರಿಗಳಲ್ಲಿ ರೆಗ್ಯುಲೇಟರಿ ರಿಸ್ಕ್ ಇದೆ ಆ್ಯಂಡ್ ಕೆಲವೊಂದು ಸ್ಕ್ಯಾಮ್ಸ್ ಅಂಡ್ ರೆಗ್ಯುಲೇಟರಿ ಪ್ರಾಬ್ಲಮ್ಸ್ಗಳು ಆಗ್ತಾ ಇರೋದ್ರಿಂದ ಈ ರೀತಿ ಬಿಟ್ಕಾಯಿನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆ ಅನಿಸ್ತಾ ಇದೆ. ಸೊ ವಾಟ್ ಇಟ್ ಇಸ್ ಮೀನ್ ಬೈ ಸ್ಪೆಷಲಿ ಫಾರ್ ದ ಇನ್ವೆಸ್ಟರ್ಸ್ ಲೈಕ್ ವಿ ಆ್ಯಂಡ್ ಯು, ನಿಮ್ಮಂಥವ್ರಿಗೆ ಏನು ಪ್ರಾಬ್ಲಮ್ ಆಗತ್ತೆ. So crypto is now acting like a risk asset than the safe haven. I repeat here, ಇಂಪಾರ್ಟೆಂಟ್ ಏನಪ್ಪ, ರಿಸ್ಕ್ ಅಸೆಟ್ ಅಂತ ಅನಿಸ್ತಾ ಇದೆ ಕೆಲವೊಂದು ಜನರಿಗೆ. ಓಕೆ, ಕೆಲವೊಂದು ಲಾರ್ಜ್ ಔಟ್ಫ್ಲೋ ಆಗ್ತಾ ಇರೋದು ಆ್ಯಂಡ್ ವೀಕ್ ಲಿಕ್ವಿಡಿಟಿ ಬರ್ತಾ ಇರೋದ್ರಿಂದ ಸೊ ವೋಲ್ಟಾಲಿಟಿ ಸ್ವಲ್ಪ ಹೈ ಆಗಿದೆ. ಸೊ ಇನ್ಕ್ರೀಸ್ಡ್ ದ ಡೌನ್ ಸೈಡ್ ರಿಸ್ಕ್. ಇದಕ್ಕೆ ಏನು ಮಾಡೋಣ ಅನ್ನೋ ಸ್ಥಿತಿನ ಆಪ್ಷನ್ಸ್ ಅಲ್ಲಿ ಕೂಡ ಅಬ್ಸರ್ವ್ ಮಾಡೋಣ. ಬಿಕಾಸ್ ಬಿಟ್ಕಾಯಿನ್ ಅಂಡ್ ಇಥೀರಿಯಂ ಬೋತ್ ಆರ್ ಇನ್ ಆಪ್ಷನ್ಸ್, ವಿ ಕ್ಯಾನ್ ಟ್ರೇಡ್ ಫಾರ್ ಹೆಡ್ಜಿಂಗ್ ಆಲ್ಸೋ. Okay, so JP Morgan view creates a long-term bullish narrative ಇದೆ, but market needs to be base build ಆಗಬೇಕಾಗಿದೆ. and even ರಾಬರ್ಟ್ ಕಿಯೋಸ್ಕಿ ವ್ಯೂ ಕೂಡ ಬುಲಿಶ್ ಈಗಲೂ ಇದೆ. ಯಾವುದೋ ಒಂದು ಡಿಪ್ನ ನೀವು ಕರೆಕ್ಟ್ಲಿ ಬೈ ಮಾಡಿದ್ರೆ ನೀಟಾಗಿರೋ ದುಡ್ಡನ್ನ ಕ್ರಿಯೇಟ್ ಮಾಡ್ಬೋದು. ಸೊ ನೆನಪಿರಲಿ ನಿಮಗೆ, ಇದಕ್ಕಿಂತ ಎಕ್ಸಾಕ್ಟ್ಲಿ 1 year ಬ್ಯಾಕ್ ಓಕೆ ಬಿಟ್ಕಾಯಿನ್ ಟ್ರೇಡ್ ಆಗ್ತಾ ಇರೋದು $70,000 ಹತ್ರ ಇತ್ತು. ಸೊ ಲುಕ್ ಅಟ್ ಹಿಯರ್. ಫಸ್ಟ್ ನಾನು ಏನು ಮಾಡ್ತೀನಿ, ನಿಮಗೆ ಈ ಪರ್ಸ್ಪೆಕ್ಟಿವ್ ತೋರಿಸ್ಕೊಳ್ಳಿಕ್ಕೆ ವೀಕ್ಲಿ ಆ್ಯಂಗಲ್ ಬರ್ತೀನಿ. ಸೊ ಹಿಯರ್ BTC ಚೆಕ್ ಮಾಡೋಣ. ಕ್ಲಿಕ್ ಹಿಯರ್. ಸೊ BTC ಯಾವಾಗ ಎಷ್ಟಿತ್ತು ಸರ್? ಲುಕ್ ಎಟ್ ಹಿಯರ್. ಏಪ್ರಿಲ್ 2024 $70,000. ಓಕೆ, ಎನಿವೆ ಮಾರ್ಚಲ್ಲಿ 2020 $84,000. ಈಗ ಎಷ್ಟಿದೆ? $95,000. ಎಲ್ಲ ಡ್ರಾಯಿಂಗ್ಸ್ನ ತೆಗೆದಾಕ್ತೀನಿ, ಲಾಜಿಕಲಿ ಕನೆಕ್ಟ್ ಪಾಯಿಂಟ್ ಮಾಡೋಣ. ಸೊ ಟ್ರೆಂಡ್ ಲೈನ್ ಕನೆಕ್ಟ್ ಮಾಡ್ಕೋತೀರಿ, ನೋಡ್ಕೋತೀರಿ 1, 2, 3. ಸೊ ನಾವು ಯೂಸ್ ಮಾಡ್ತಾ ಇರೋದು ಸ್ಪಾಟ್ ಚಾರ್ಟ್ ಅಲ್ಲ, ಫ್ಯೂಚರ್ ಚಾರ್ಟ್. ಯು ಕ್ಯಾನ್ ಯೂಸ್ ಎ ಸ್ಪಾಟ್ ಚಾರ್ಟ್ ಆಲ್ಸೋ ಫಾರ್ ಯುವರ್ ಪರ್ಪಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದ್ರ ಪ್ರಕಾರ ನಿಮ್ಗೆ ಅನಿಸ್ತಾ ಇದೆ ಏನು, ಬಿಟ್ಕಾಯಿನ್ ಇಸ್ ಅಟ್ ಅ ಸಪೋರ್ಟ್, ನಂಬರ್ ಒನ್. ಎರಡನೇದು ಹಾರಿಜಾಂಟಲ್ ಲೆವೆಲ್ ಸಪೋರ್ಟ್ ಕೂಡ ಇದೆ. ಚೆಕ್ಔಟ್ ಹಿಯರ್. ಕರೆಕ್ಟಾ? ಸೂಪರ್. ಈಗ ಡೇ ಆಂಗಲ್ ಬರೋಣ. ಈಗ ನಿಮ್ಮಂತ ಚಿಕ್ಕ ಟ್ರೇಡರ್ಸ್ ಏನ್ ಮಾಡ್ತೀವಿ, ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ತೀವಿ. ಬಟ್ ಸ್ಮಾಲ್ ಟ್ರೇಡರ್ಸ್ ಅಲ್ಲ ಸರ್, ಬಿಗ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಯೂಶಲಿ ದೇ ಅಕ್ಯುಮುಲೇಟ್ ಇನ್ ದಿಸ್ ಕೈಂಡ್ ಆಫ್ ಏರಿಯಾಸ್. ಸೊ ನೋಡ್ಕೋಬಹುದು ಇಲ್ಲಿ ಈಸಿ ಪಾಯಿಂಟ್ ಆಫ್ ವ್ಯೂ, ಮಾರ್ಕೆಟ್ ಈ ಜಾಗದಲ್ಲಿಂದ ಏನಾಗಿತ್ತು, ಓಕೆ, ಇಲ್ಲಿ ಏನಾಗಿತ್ತು, ಇಲ್ಲೇನಾಗಿತ್ತು. ಸೊ ಈ ಪಾಯಿಂಟ್ ಆಫ್ ವ್ಯೂ ತಿಳ್ಕೊಳ್ಳಿ. ಮಾರ್ಕೆಟ್ ವಾಸ್ ಸೆಲ್ಲಿಂಗ್ ಫ್ರಮ್ ದಿಸ್ ಏರಿಯಾ, ಸಾರಿ ರಿಜೆಕ್ಷನ್ ಆಗ್ತಾ ಇತ್ತು, ಕೆಳಗಡೆ ಬರ್ತಾ ಇತ್ತು. ಅಂಡ್ 2025 ಮೇ ಒಳಗಡೆ ಮಾರ್ಕೆಟ್ ಇದರಿಂದ ಮೇಲ್ಗಡೆ ಹೋಗಿದೆ. ಎಕ್ಸಾಕ್ಟ್ಲಿ ನಾವು ಡ್ರಾ ಮಾಡಿದ ಟ್ರೆಂಡ್ ಲೈನ್ ಹತ್ರನೇ ಮಾರ್ಕೆಟ್ ನಿಂತ್ಕೊಂಡಿದೆ. ದಿಸ್ ಇಸ್ ಅ ಮೇಕ್ ಆರ್ ಬ್ರೇಕ್ ಅನ್ನೋ ಸಿಚುವೇಶನ್ ಇದೆ. ನಂಬರ್ ಒನ್ ಪಾಯಿಂಟ್ ನೋಡ್ಕೊಳ್ತೀರಿ, ಮೇಕ್ ಆರ್ ಬ್ರೇಕ್.
ಸೊ ಇದನ್ನ ಪಾಸ್ ಆಗಿದ್ಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ ಮೇಲೆ ಹೋಗಿದ್ದು ಅರೌಂಡ್ 124 ಹತ್ರ ಕೂಡ ಆಗಿದೆ. ಈಗ 95,000 ಹತ್ರ ಇದೆ. ಸೊ ಲಾಜಿಕಲ್ ಸಪೋರ್ಟ್ ಲೆವೆಲ್ ದಟ್ ಇಸ್ 95,000 ಇನ್ ಕೇಸ್ ಏನಾದರೂ ಫೇಲ್ ಆದ್ರೆ. ಐ ರಿಪೀಟ್ ಹಿಯರ್, 95,000 ಅಥವಾ ಎಕ್ಸಾಕ್ಟ್ಲಿ ನಂಬರ್ ತಗೋಬೇಕಂದ್ರೆ 94,300. ಇದನ್ನ ಮಾರ್ಕೆಟ್ ಫೇಲ್ ಆದ್ರೆ ಇಟ್ಸ್ ಅ ಲಾಸ್ಟ್ ಲೆಗ್ ಟು ಗೋ ಡೌನ್ ಸರ್ ಟು ದ 80,000 ಆಲ್ಸೋ ಇನ್ ದ ಇಮಿಡಿಯೇಟ್ ಪೇ ಲೈಕ್ ನೇಚರ್. ಸೊ ಫಸ್ಟ್ ನಾವು 85,000 ಥಿಂಕ್ ಮಾಡೋಣ, ಆಮೇಲೆ 80,000 ಕೂಡ ಥಿಂಕ್ ಮಾಡ್ತಾ ಇದೀವಿ. ಇದನ್ನ ಡೇ ಆಂಗಲ್ ಹೇಳ್ತಾ ಇದೀನಿ, ವೀಕ್ಲಿ ಆಂಗಲ್ ಅನಾಲಿಸಿಸ್ ಮಾಡಿಬಿಟ್ಟು. ಸೊ ಲಾಜಿಕಲ್ ಇದೆ, ಬಟ್ ಬೌನ್ಸ್ ಆದ್ರೂ ಕೂಡ ಇಲ್ಲಿಂದಾನೇ ಆಗತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಅವರ್ಲಿ ಆಂಗಲ್ ಅಥವಾ 4 ಅವರ್ ಆಂಗಲ್ನ ಚೆಕ್ಔಟ್ ಮಾಡ್ತೀನಿ. ಸೊ 4 ಅವರ್ ಆಂಗಲ್ ಚೆಕ್ಔಟ್ ಮಾಡಿದ್ರೆ ಮಾರ್ಕೆಟ್ ಇಲ್ಲಿ ಒಂದು ಕ್ರಿಯೇಟ್ ಆಗಬೇಕು. ಲೈಕ್ ಯಾವ ರೀತಿ ಬುಲಿಶ್ ಪ್ಯಾಟರ್ನ್ ಕ್ರಿಯೇಟ್ ಆಗಬೇಕು, ಯಾವ ರೀತಿ ಲುಕ್. ಸೊ ಇಲ್ಲಿ ನಿಮ್ಗೆ ಏನಾದ್ರು ಡಬ್ಲ್ಯೂ ಪ್ಯಾಟರ್ನ್ ಸಿಗ್ತಾ ಇದೆ, ಹೈಯರ್ ಲೋ ಸ್ಟ್ರಕ್ಚರ್ ಸಿಗ್ತಾ ಇದೆ, ಅಥವಾ ಬುಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆ, ಯಾವುದೇ ರೀತಿ ಪ್ಯಾಟರ್ನ್ ಸಿಗ್ತಾ ಇದ್ರೆ ಫಸ್ಟ್ ಟಾರ್ಗೆಟ್ 1,05,000 ಪಾಯಿಂಟ್ಗಳು ಕಾಮನ್ ಇಲ್ಲ. ಆಮೇಲೆ 1,05,000 ಟಾರ್ಗೆಟ್ ಮಾಡ್ತಾ ಟ್ರೈಲಿಂಗ್ ಎಸ್ ಎಲ್ ಕೂಡ ಮೇಂಟೈನ್ ಮಾಡ್ಬೋದು, ಇಲ್ಲ ETF ಥ್ರೂ ಈ ರೂಟ್ ಮೇಂಟೈನ್ ಮಾಡ್ಬೋದು, ಇಲ್ಲ ಆಲ್ಟ್ ಕಾಯಿನ್ಸ್ ಥ್ರೂ ಈ ಪಾಯಿಂಟ್ ಆಫ್ ವ್ಯೂನ ಎನ್ಕ್ಯಾಶ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಸೊ ಇದನ್ನ ಈಸಿ ಇದೆ, ಥಿಂಕಿಂಗ್ ಇದೆ ಇಲ್ಲಿ. ಸೊ ಇಲ್ಲಿ ಕೂಡ ಮೇಜರ್ ಲೆವೆಲ್ ಡ್ರಾ ಮಾಡಿಟ್ಕೊಳ್ಳಿ. 1,00,000 ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್. ಬಾಟಮ್ ಅಲ್ಲಿ ಇನ್ ಕೇಸ್ ಮಾರ್ಕೆಟ್ ಫೇಲ್ಯೂರ್ ಬಿಲೋ 94,500, ದಟ್ ಕುಡ್ ಬಿ ಅ ಡ್ರಾಸ್ಟಿಕ್ ಡೌನ್ ಸೈಡ್ ಅಂತ ತಿಳ್ಕೊಂಡಿದ್ರಿ BTC. ಇಟ್ಸ್ ವೆರಿ ಕ್ಲಿಯರ್. ಸೊ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಬೆಟರ್ ನಾವೇನ್ ಮಾಡೋಣ ಅಂದ್ರೆ, ಸೊ ವೇಲ್ ಅಲರ್ಟ್ಸ್ಗಳ ಬಗ್ಗೆ ಕಂಪಲ್ಸರಿ ಎಲ್ರಿಗೂ ಗೊತ್ತಿರಲಿ, ದೆನ್ ಓನ್ಲಿ ಯು ಆರ್ ಅ ಬೆಟರ್ ವೇ. ಸೊ ವೇಲ್ ಅಲರ್ಟ್ಸ್ ಬಗ್ಗೆ ನೋಡೋಣ. ಯಾವ್ದಾದ್ರು ಪ್ಲೇ ನಡೀತಾ ಇದೆಯಾ ಬ್ಯಾಕ್ ಗ್ರೌಂಡ್ ಅಲ್ಲಿ? ಓಕೆ, ನಾಟ್ ಅಟ್ ಆಲ್, ಬಟ್ ಒಂದು ಪಾಯಿಂಟ್ ತಿಳ್ಕೊಳ್ಳಿ. ಇಷ್ಟೊಂದು US XRP ಟ್ರಾನ್ಸ್ಫರ್ ಫ್ರಮ್ ಅನ್ನೋನ್ ವ್ಯಾಲೆಟ್ ಟು ಅನ್ನೋನ್ ವ್ಯಾಲೆಟ್, ಲೈಕ್ ಎಕ್ಸ್ಚೇಂಜ್ ಬಿಟ್ವೀನ್ ದ ವ್ಯಾಲೆಟ್, ನೋ ಚೇಂಜಸ್ ಅಂತ ತಿಳ್ಕೊಳ್ತೀರಿ. ವೇರ್ ದಿಸ್ ಮಚ್ ಲೈಕ್ 1 lakh ಅಥವಾ 100 lakh 626 to 430 USDT ಟ್ರಾನ್ಸ್ಫರ್ ಫ್ರಮ್ ಅನ್ನೋನ್ ವ್ಯಾಲೆಟ್ ಟು ಲೈಕ್ OKX ಅಂದ್ರೆ ಡೆಫಿನೆಟ್ಲಿ ದಿಸ್ ಎಕ್ಸ್ಚೇಂಜ್. ಸೊ USDT ನ ಇನ್ ಕೇಸ್ ಎಕ್ಸ್ಚೇಂಜ್ ತೊಗೊಂಡ್ಬರ್ತಿದಾರೆ ಅಂದ್ರೆ ಇಟ್ಸ್ ಅ ಗೇಮ್ ಪ್ಲಾನ್ ಟು ಬೈ ಎನಿ ಅಲ್ಟ್ ಕಾಯಿನ್ಸ್ ಅಥವಾ ಕ್ರಿಪ್ಟೋ ಕಾಯಿನ್ಸ್ ನ ಬೈ ಮಾಡ್ಲಿಕ್ಕೆ ಅಂತ ಅರ್ಥ. ಓಕೆ, ಅಂಡ್ BTC ಬಗ್ಗೆ ಏನಾದ್ರು ಉದಾಹರಣೆ ಇದೆಯಾ? ಎಸ್, ಹಿಯರ್. ಸೊ ಇಲ್ಲಿ ಅನ್ನೋನ್ ವ್ಯಾಲೆಟ್ ಟು ಅನ್ನೋನ್ ವ್ಯಾಲೆಟ್ ಅಂದ್ರೆ ಯಾವುದೇ ರೀತಿ ಚೇಂಜಸ್ ಅಲ್ಲ ಅಂತ. ಲೈಕ್ 1,999 BTC, ಇಟ್ಸ್ ಅ ಹ್ಯಾಂಡ್ ಶೇಕ್ ಬಿಟ್ವೀನ್ ದ ಟೂ ಬೈಯರ್ ಅಂಡ್ ಸೆಲ್ಲರ್ಸ್ ಅಷ್ಟೇ. ಓಕೆ, ದರ್ ಇಸ್ ನೋ ಎನಿ ಕೈಂಡ್ ಆಫ್ ಸಿಚುಯೇಷನ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಹಿಯರ್. ಸೊ ಆ ರೀತಿ ವೇಲ್ ಅಲರ್ಟ್ಸ್ ಬಗ್ಗೆ ಡೇಟಾಗಳು ಯಾವುದೇ ಇಲ್ಲ, ಇವನ್ ಇನ್ ಇಥೇರಿಯಂ ಆಗಲಿ ಯಾವುದೇ ರೀತಿ ಇಲ್ಲ. ಬಟ್ ಪ್ರೊವೈಡೆಡ್ USDT ನಲ್ಲಿದೆ, ಅಂಡ್ BTC ನಲ್ಲಿ ಜಸ್ಟ್ ಹ್ಯಾಂಡ್ ಶೇಕ್ ವ್ಯಾಲ್ಯೂ ಇದೆ. ನೋಡೋಣ ಇಥೇರಿಯಂ ಅಲ್ಲಿ ಏನ್ ನಡೀತಾ ಇದೆ. ಸೊ ಲೆಟ್ ಅಸ್ ಗೋ ಟು ದಿ ಇಥೇರಿಯಂ. ಇದನ್ನು ಕೂಡ ವೀಕ್ಲಿ ಆಂಗಲ್ ಇಂದ ಶೋಕಾಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಸೊ ವೀಕ್ಲಿ ಆಂಗಲ್ ಅಂತ ನೋಡ್ಕೊಳ್ಳಿ, 3190. ಓಕೆ, ಎಲ್ಲ ಡ್ರಾಯಿಂಗ್ ನಾನು ತೆಗೆದಾಕ್ತೀನಿ. ಫಸ್ಟ್ಗೆ ಕ್ಲಾರಿಟಿ ಆಫ್ ದ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ಲುಕ್ ಅಟ್ ದಿಸ್ ಒನ್. ಓಕೆ, ಅಂಡ್ ಲುಕ್ ಅಟ್ ದಿಸ್ ಒನ್. ಈ ಜಾಗ 4,000 ಚಿಲ್ಡ್ರೆ ಮಾರ್ಕೆಟ್ ಫೇಲ್ ಮಾಡಿದೆ. ಇದನ್ನೇ ನಮಗೆ ಲಾಸ್ಟ್ ಲೈಕ್ 4 hours ಪಾಯಿಂಟ್ ಆಫ್ ವ್ಯೂನ ತಗೋತೀನಿ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ. ಪೊಸಿಷನ್ ನೋಡ್ಕೋತೀರಿ. ಲಾಸ್ಟ್ ಲೆಗ್ ಕ್ರಿಯೇಟ್ ಆಗಿದ್ದು 3065 ಹತ್ರ. ನಿಮಗೆಲ್ಲ ಗೊತ್ತಿಲ್ಲ ಅಂದ್ರೆ ಒಂದು ಪಾಯಿಂಟ್ ಆಫ್ ನೋಡ್ಕೊಂಬನ್ನಿ. ಸೊ ಈ ಮಾರ್ಕೆಟ್ 3540 ಹತ್ರ ಇದ್ರೆ ಈಗ ನಾನು ನಿಮ್ಗೆ ಎಲ್ರಿಗೂ ಡಿಸ್ಕಷನ್ ಮಾಡಿದ್ದೆ, ಸರ್ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಇದೆ ಅಂತ ಹೇಳಿ. ಎಷ್ಟು ಜನ ಟ್ರೇಡ್ ತಗೊಂಡಿದ್ರಿ ಅನ್ನೋದು ಕೂಡ ನನಗೆ ಇಲ್ಲಿ ಮೆನ್ಷನ್ ಮಾಡಿ. ಲೈಕ್ ಬೇಸ್ಡ್ ಆನ್ ದ ಲೈಕ್ ಪ್ಯಾಟರ್ನ್ ಇದನ್ನ ಡಿಸ್ಕಷನ್ ಮಾಡ್ತಾನೆ ಪೊಸಿಷನ್ ತಗೊಳಕ್ಕೆ ಹೇಳಿದ್ದೆ. ಲೈಕ್ ಸ್ನೈಪರ್ ಎಂಟ್ರಿ ಸಿಗುತ್ತೆ, ಮಾರ್ಕೆಟ್ ಕುಡ್ ಬಿ ಗೋಯಿಂಗ್ ದಿಸ್ ಮಚ್ ಅಂತ ಹೇಳಿ. ಅದೇ ದಿನ ಮಾರ್ಕೆಟ್ 2-3 ಕ್ಯಾಂಡಲ್ ಅಲ್ಲಿ ಸಿಕ್ಕಾಪಟ್ಟೆ ಬಿದ್ದಿದ್ದಾನೆ. ಈಗ ಮಾರ್ಕೆಟ್ ಸ್ಟಕ್ ಆಗಿರೋ ಜಾಗ 3,070. ಓಕೆ, ಇದನ್ನೇ ಅವರ್ಲಿ ಆಂಗಲ್ ಚೆಕ್ ಮಾಡೋಣ. ಸೊ ಅವರ್ಲಿ ಆಂಗಲ್ ಚೆಕ್ ಮಾಡ್ಕೊಂಡ್ರೆ ನನಗೆ ಏನ್ ಕಾಣುತ್ತೆ? ಲುಕ್ ಅಟ್ ದಿಸ್ ಒನ್. ಮಾರ್ಕೆಟ್ ಕಂಪ್ಲೀಟ್ಲಿ ಕಾನ್ಸಲ್ಟೇಷನ್ ಆಗ್ತಾ ಇದೆ. ಲುಕ್ ಅಟ್ ಕಾನ್ಸಲ್ಟೇಷನ್ ಆಗ್ತಾ ಇದೆ. ಅರ್ಥ ಏನು? ಓಕೆ, ಮಾರ್ಕೆಟ್ ನಲ್ಲಿ ಐದರ್ ಕಾನ್ಸಲ್ಟೇಟ್ ಟು ಗೋ ಡೌನ್ ಸೈಡ್ ಆರ್ ಕಾನ್ಸಲ್ಟೇಟ್ ಟು ರಿವರ್ಸಲ್, ಎರಡು ಸ್ಥಿತಿ ಆಗುತ್ತೆ. ಮಾರ್ಕೆಟ್ ನಲ್ಲಿ ರ್ಯಾಲಿ ಬೇಸ್ ರ್ಯಾಲಿ ಇದು ಒಂಥರ ಇರುತ್ತೆ, ಅಥವಾ ಲುಕ್ ಅಟ್ ಯು ಡೌನ್ ಬೇಸ್ ಡೌನ್ ಇದು ಒಂಥರ ಇರುತ್ತೆ ಒಂದು. ಇಲ್ಲ ಮಾರ್ಕೆಟ್ ಇನ್ನೊಂದು ಸ್ಥಿತಿ ಇರುತ್ತೆ, ಯಾವುದು? ಡೌನ್ ಬೇಸ್ ರಿವರ್ಸಲ್. ಓಕೆ, ಈಗ ಮಾರ್ಕೆಟ್ ಈ ರೀತಿ ಕೂಡ ಆಗಬಹುದು ಅನ್ನೋ ಸ್ಥಿತಿ ಇದೆ. ಡೌನ್ ಬೇಸ್ ರಿವರ್ಸಲ್ ಆಗಿದೆ ನಿಜ. ಆದ್ರೆ ಟ್ರಾನ್ಸ್ಫಾರ್ಮೇಶನ್ ನೀವೇನ್ ಮಾಡ್ತೀರಿ? ಟ್ರೆಂಡ್ ಲೈನ್ ಡ್ರಾ ಮಾಡಿದಿರಲ್ಲ, ಹೈಯರ್ ಲೋ ಕಂಡಿದ್ದು ನಿಜ ಆದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಗೋ ಟಿಲ್ 3,400 ಲೆವೆಲ್
ಬಿಕಾಸ್ ಅಲ್ಲಿ ನಿಮಗೆ ಅಲ್ಟಿಮೇಟ್ ರಿಜೆಕ್ಷನ್ಸ್ ಕೂಡ ಕಾಯ್ತಾನೆ ಇದೆ. $3,400. ಸೂಪರ್. ಇಲ್ಲಿಂದ 200 ಪಾಯಿಂಟ್ಗಳ ಮೊಮೆಂಟಮ್. ಫೇಲ್ಯೂರ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಈ 2 ದಿನ ಒಳಗಡೆ. 3,050 3,100 ಕೆಳಗಡೆ ಹೋದ್ರೆ ಥಿಂಕ್ ಮಾಡೋ ಸ್ಥಿತಿ ಇದೆ. ಅದರ್ವೈಸ್ ಮಾರ್ಕೆಟ್ ವಿಲ್ ಬಿ ಅ ಸೈಡ್ ವೇಸ್ ಅಥವಾ ಟೈಮ್ ಪಾಸ್ ಇರುತ್ತೆ. ಓಕೆ, ಸೊ ನಾನು ಕೂಡ ಲೈಟ್ ಆಗಿ ಬುಲಿಶ್ ಇದ್ದೀನಿ ಇದ್ರೊಳಗಡೆ. ಸೊ ನಾನೇನು ಪ್ಲಾನ್ ಆಗ್ತಿದ್ದೀನಪ್ಪ ಅಂದ್ರೆ, ಲಾಜಿಕಲಿ ಇಫ್ ಐ ಟೇಕ್ ಅ ಪೊಸಿಷನ್ ಹಿಯರ್, ತಗೋಬೇಕಂದ್ರೆ ಇದನ್ನ ಅವರ್ಲಿ ಆಂಗಲ್ ಇಟ್ಕೊಂಡೇ ತಗೋತೀನಿ, 5 ನಿಮಿಷದ ಪೊಸಿಷನ್ ಮಾಡಲ್ಲ. ಬಿಕಾಸ್ ವೀಕ್ಲಿ ಎಂಡಲ್ಲಿ ಯಾವುದೇ ರೀತಿ ಪೊಸಿಷನ್ ಆಫ್ ಲಿಕ್ವಿಡಿಟಿ ಇರೋದಿಲ್ಲ. ಈ ರೀತಿ 3,090 ಸ್ಟಾಪ್ ಲಾಸ್ ಇಟ್ಕೊಂಡು ದೊಡ್ಡ ಪ್ರಮಾಣದ ಟಾರ್ಗೆಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಟ್ ಇಸ್ ವರ್ಕ್ ಟು ಬಿ ಅಬೌಟ್ 1:2 ತರ ಲೆಕ್ಕ ಆಗತ್ತೆ. ಈಸಿ ಇದೆ, ಪ್ಲಾನ್ಡ್ ಇದೆ, ಅಂಡ್ ಥಿಂಕಿಂಗ್ ಕೂಡ ನೀಟ್ ಇದೆ. ಓಕೆ, ಲೆಟ್ ಅಸ್ ಗೋ ಟು ದ ಸೊಲಾನಾ. ವಾಟ್ಸ್ ಹ್ಯಾಪನಿಂಗ್ ಇನ್ ಸೊಲಾನಾ? ಸೊ ಲುಕ್ ಅಟ್ ಹಿಯರ್. ಫಸ್ಟ್ ನಾನು ಏನು ಮಾಡ್ತೀನಿ, ಇದನ್ನೇ ಒಂದು ಡೇ ಆಂಗಲ್ ಚೆಕ್ ಮಾಡ್ತೀನಿ. ದಿನದ ಆಂಗಲ್ ಇಂದ ಚೆಕ್ ಮಾಡಲಿಕ್ಕೆ ಫಸ್ಟ್ ಡ್ರಾ ತೆಗೆದಾಕ್ತೀನಿ. ಸೊ ಲಾಸ್ಟ್ ಲೆಗ್ ಪಾಯಿಂಟ್ಸ್ಗಳನ್ನ ಕೆಲವೊಂದು ಪಾಯಿಂಟ್ನ ನೋಟ್ ಡೌನ್ ಮಾಡಬೇಕಾಗಿದೆ. ಲುಕ್ ಅಟ್ ದಿಸ್ ಈಸ್ ಅ ಲೇಬಲ್. ಓಕೆ, ಈ ಜಾಗ ನೋಡ್ಕೋತೀರಿ ಯಾಕೆ ಇಷ್ಟು ಡ್ರಾ ಮಾಡಿದೆ. ಸೊ ಇಲ್ಲಿ ಪಿನ್ ಆಗಿದೆ ನೋಡ್ಕೋತೀರಿ 10 ಅಕ್ಟೋಬರ್ 2025 ಅದನ್ನ ಮಾರ್ಕೆಟ್ ಫೇಲ್ ಮಾಡಿದೆ. ಇನ್ನೊಂದು ಲೆವೆಲ್ ಚೆಕ್ ಮಾಡ್ತೀರಿ, ದಿಸ್ ಇಸ್ ದಿಸ್ ಒನ್. ಸೊ ಅದು ಅರೌಂಡ್ ಎಕ್ಸಾಕ್ಟ್ಲಿ ಬರ್ತಾ ಇರೋದು 127 ಹತ್ರ. ದೂರ ಏನಿಲ್ಲ, 23 ಜನವರಿ 2025ಗೆ ಇದೇ ವರ್ಷ ಬಂದೋಗಿದೆ. ಈಗ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ದು ಒಂಥರ ನಿಮಗೆ ರೀಟೇಸ್ ತರ ಕಾಣ್ತಾ ಇದೆ. ಸೊ ಸ್ವಿಚ್ ಟು 1 ಅವರ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಕ್ವಾಲಿಟಿ. ಓಕೆ, ಸೊ ಇಲ್ಲಿ ಲಾಜಿಕಲಿ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ, ಮಾರ್ಕೆಟ್ ಫೇಲ್ಯೂರ್ ಜಾಗನ ವಾಪಸ್ ರೀಕ್ಲೇಮ್ ಮಾಡ್ತಾನ. ಅದಕ್ಕೆ ಎಲ್ಲಾ ಕ್ರಿಪ್ಟೋಗಳು ಅದೇ ರೀತಿ ಸೇಮ್ ಪ್ಯಾಟರ್ನ್ ಮಾಡ್ತಾ ಇದ್ದು. ಬಟ್ ಇಲ್ಲಿ ಸ್ವಲ್ಪ ಸಂಶಯ ಇಟ್ಕೋಬೇಕು, ಬಿಕಾಸ್ ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ರೀಟೆಸ್ಟ್ ತರ ಕಾಣ್ತಾ ಇದೆ. ಸೊ ಇಲ್ಲಿ ನೋಡ್ಕೋತೀರಿ, ಮಾರ್ಕೆಟ್ ಇಸ್ ಡೂಯಿಂಗ್ ದ ಆಲ್ ದ ಪ್ಯಾಟರ್ನ್ಸ್ ಟು ಡೂ ಟೇಕ್ ಅ ಹೋಲ್ಡ್ ಹಿಯರ್. ಓಕೆ, 143 ಅನ್ಕೋತೀನಿ ಎಕ್ಸಾಕ್ಟ್ಲಿ. ಇದನ್ನ ದಾಟಿ ಹೈಯಲ್ಲೋ ಮಾಡಿದ್ರೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ 150 ನೀವು ಟಾರ್ಗೆಟ್ ಮಾಡ್ಕೋಬಹುದು. ಈಸಿ ಇದೆ ಥಿಂಕಿಂಗ್ ಇಲ್ಲಿ. ಸೊ ಶೋಲ್ಡರ್ ಫೇಲ್ ಆದರೆ ನಾನು ಥಿಂಕ್ ಮಾಡ್ತಾ ಶೋಲ್ಡರ್ ಯಾವುದು 140. ಇದನ್ನು ಫೇಲ್ ಆಗಿದ್ದು ನಿಜ ಆಯಿತು. ಸೊ ನಾನು ಥಿಂಕ್ ಮಾಡ್ತಾ ಇರೋದು ನಾಟ್ ಅ ಸ್ಮಾಲ್ ಹಿಯರ್, $127. ಈಸಿ ಇದೆ ಅಂಡ್ ಮಾರ್ಕೆಟ್ನಲ್ಲಿ ಈ ಸ್ಥಿತಿ ಕೊಡ್ತಾನೋ ಸ್ಥಿತಿ ಇದೆ. ಓಕೆ, ಲೆಟ್ ಅಸ್ ಸಿ ಇನ್ ಕೇಸ್ ಮಾರ್ಕೆಟ್ನಲ್ಲಿ ಈ ಸ್ಥಿತಿ ಆದ್ರೆ. ಓಕೆ, ಇನ್ನೊಂದು ಆಪ್ಷನ್ ಚೈನ್ ಇಂದ ಅಬ್ಸರ್ವ್ ಮಾಡೋಣ BTC ನ ನೀವು ಯಾವ ರೀತಿ ಪ್ಲಾನ್ ಆಗ್ತೀರಿ ಅಂತೇಳಿ. ಸೊ ಲುಕ್ ಅಟ್ ಹಿಯರ್, ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಲೈಕ್ ಸ್ಟ್ರಾಟಜಿ ಬಿಲ್ಡರ್. ಒಂದು ಈಸಿ ನಿಮ್ಮ ಸ್ಟ್ರಾಟಜಿ ಬಿಲ್ಡರ್ ಹೇಳ್ಕೊಡ್ತೀನಿ. ಪ್ಲಾನ್ ಆಫ್ ಆಕ್ಷನ್ ನೀವು ತಗೋತೀರಿ. ಈಸಿ ಇದೆ. ಬೈ ದಿಸ್ ಒನ್. ಓಕೆ, ಅಂಡ್ ದಿಸ್ ಒನ್ ಆಲ್ಸೋ ಬೈ. ನಾವೇನು ಮಾಡಿದ್ವಿ, ಅಡ್ ದ ಮನಿ ಎರಡೂ ಕೂಡ ಬೈ ಮಾಡಿದೀವಿ. ಸೊ 100 ಲಾಟ್ ಅಂತ ಕೊಟ್ರಿ, ಎರಡು ನೀವು 100 ಲಾಟ್ ಬೈ ಮಾಡ್ತೀರಿ. ಓಕೆ, ಎಕ್ಸಾಂಪಲ್ ಏನು ಮಾಡ್ತೀರಪ್ಪ ಅಂದರೆ, ಲಿಮಿಟ್ ಪ್ರೈಸ್ ಇಡೋಣ. ಓಕೆ, ಮಾರ್ಕೆಟ್ ಪ್ರೈಸ್ ಇತ್ತು, ಯಾವ ಲಿಮಿಟ್ ಪ್ರೈಸ್ ಇಡೋಣ ತಗೊಂಡು ಸ್ವಲ್ಪ ಹೊರಗಡೆ ಬರೋಣ. 94,200 ಇಲ್ಲಿಂದ ಎಷ್ಟಾಗಿದೆ, ಅರೌಂಡ್ 1,400 ಪಾಯಿಂಟ್ಸ್. ಓಕೆ, 94,095 ಅಂದ್ರೆ ಇಲ್ಲಿಂದ 1000 ಪಾಯಿಂಟ್ ಕೆಳಗೆ ಹೊಡೆದ 94,800 ಬರುತ್ತೆ. ಓಕೆ, ಅದನ್ನೇ ಸೆಲ್ ಮಾಡೋಣ. ಇದನ್ನ ಡಬಲ್ ಮಾಡೋಣ. ಲುಕ್ ಎಟ್ ಹಿಯರ್, ಇದು 100 ಮಾಡಿದೀವಲ್ಲ. ಓಕೆ, ಇದನ್ನ ಡಬಲ್ ಸೆಲ್ ಮಾಡೋಣ. 100 ಬೇಡ, 200 ಮಾಡೋಣ. ಓಕೆ, ಈಸಿ ಸಿಸ್ಟಮ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಐಮ್ ಸಾರಿ, ಬೈ ಮಾಡಿದ 100, ಇದನ್ನ ಎಡ್ ಡೌನ್ ಮಾಡಬೇಕು. ಈಸಿ ಸಿಸ್ಟಮ್ ಹೇಳ್ಕೊಡ್ತಾ ಇದ್ದೀನಿ, ವಿಚ್ ಈಸ್ ಗೋನ್ ಟು ಬಿ ಅ ಬೆಸ್ಟ್ ಟ್ರೇಡ್ ಫಾರ್ ಯು. ಮತ್ತೊಂದು 1000 ಪಾಯಿಂಟ್ ಮೇಲೆಗಡೆ 96,800, ಇದನ್ನು ಕೂಡ ಸೆಲ್ ಮಾಡ್ತಾ ಇದ್ರಿ. 200 ಲಾಟ್ ಮಾಡೋಣ. ಓಕೆ, ಈಗ ಅನಲೈಸ್ ಮಾಡೋಣ ಪೇಆಫ್ ಗ್ರಾಫ್. ಸೊ ನೋಡ್ಕೋತೀರಿ ಅನಲೈಸ್ ಪೇಆಫ್ ಗ್ರಾಫ್. ಇಟ್ಸ್ ಲುಕ್ಸ್ ಲೈಕ್ ಅ ಡಬಲ್ ಟಾಪ್. ಈಗ ಮಾರ್ಕೆಟ್ ಎಲ್ಲಾದರೂ ಮಧ್ಯದಲ್ಲೇ ನಿಂತ್ಕೊಂಡ್ರೆ ಯು ವಿಲ್ ಮೇಕ್ ಸಮ್ ಲೂಸ್ ಅಬೌಟ್ $34. ಬಟ್ ಯಾವುದೋ ಒಂದು ಪೀಕಿಗೆ ಬಂದರು $60 ಅಂತೂ ಪಕ್ಕಾ ಮಾಡ್ತೀರಿ. ಎಷ್ಟು ಅಮೌಂಟಲ್ಲಿ ಇದು? ಓನ್ಲಿ ಆ್ಯಂಡ್ ಓನ್ಲಿ ಅಬೌಟ್ ಲೈಕ್ $195 ಹತ್ರ ಯೂಸ್ ಮಾಡಿದ್ರೆ $285 ಅನ್ಕೊಳ್ರಿ. $285 ಎಷ್ಟು ಬರುತ್ತೆ? ಕ್ಯಾಲ್ಕುಲೇಟರ್ ತಗೊಳ್ಳಿ. ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಹಿಯರ್. 285, 880 ಇಂಡಿಯನ್ ಕರೆನ್ಸಿ ಪ್ರಕಾರ $20,000 ಖರ್ಚು ಮಾಡ್ತಿದ್ರಿ. $30,000 ಹೆಜ್ ಮಾಡಲಿಕ್ಕೆ. ಇದೇ ಸೇಮ್ ಸ್ಥಿತಿನ ಇಂಡಿಯನ್ ಮಾರ್ಕೆಟಲ್ಲಿ ಮಾಡ್ಲಿಕ್ಕೆ ಹೊಡಿ ಸರ್, 3.5 ಲಕ್ಷ ಬೇಕು. ಐ ರಿಪೀಟ್ ಹಿಯರ್,
ಇಂಡಿಯನ್ ಮಾರ್ಕೆಟ್ ಮಾಡ್ತಾರೆ 3 ಲಕ್ಷ ಬೇಕು. ಓಕೆ, ಇಲ್ಲಿ ಮಾರ್ಜಿನ್ ನಿಮಗೆ ನಾನು ಸ್ವಲ್ಪ ಸಮೀಪ ದೂರ ತೊಗೊಂಡಿದ್ದೆ ಅನ್ಕೋತೀನಿ. ಸೊ ಅಡ್ಜಸ್ಟ್ ಮಾಡೋಣ. ಓಕೆ, ಅಡ್ಜಸ್ಟ್ ಮಾಡೋಣ ಸೊ ದ್ಯಾಟ್ ದಿಸ್ ಪ್ರೀಮಿಯಮ್ ಶುಡ್ ನಾಟ್ ಬಿ ಲೈಕ್ ಹೆವಿ. ಸ್ವಲ್ಪ ಸಮೀಪ ಬರೋಣ. ಎಕ್ಸಾಂಪಲ್ ಬ್ರೇಕ್ ಇವೆನ್ಸ್ ಕೂಡ ತೋರಿಸ್ತೀನಿ. 9500 ಕಾಲ್ ಪುಟ್ ಬೈ ಮಾಡಿದೀವಲ್ಲ, 95,000 ತೊಗೊಳೋಣ. 200 ಪಾಯಿಂಟ್ ಲೈಕ್ 500 ಪಾಯಿಂಟ್ ಮೇಲ್ಗಡೆ 200 ಲಾಟ್ಗಳನ್ನ ಸೆಲ್ ಮಾಡ್ತೀವಿ. ಇವಾಗಲೂ ಮೇಲ್ಗಡೆ 800 ಪಾಯಿಂಟ್ ಅಲ್ಲ, ಲೈಕ್ 96,400. ಓಕೆ, ಸೊ ಸೆಲ್ ಮಾಡಿದ್ದೀವಿ. ಓಕೆ, ಹೆಂಗೆ ಕಾಣುತ್ತೆ? ಓಕೆ, ಸಾರಿ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅನ್ಕೋತೀನಿ. 1 ಸೆಕೆಂಡ್. ಸಾರಿ, 2000 ಬೇಡ, 200 ಲಾಟ್. ದೆನ್ ಇಟ್ಸ್ ಲಾಕ್ ಆಗ್ತದೆ. ಸೂಪರ್. ಹೌದಾ? ಕರೆಕ್ಟ್ ಇದೆಯಾ? ಬ್ರೇಕ್ ಇವನ್ ನೋಡ್ಕೊಳ್ಳಿ. ಆ್ಯಂಡ್ ವಿಂಗ್ಸ್ನ ರೇಂಜ್ ನೋಡ್ಕೊಳ್ಳಿ. 96,296. ಇಲ್ಲಿಂದ ನಿಮಗೆ ಅರೌಂಡ್ ಒಂದು 4% ಬರ್ಬೋದು. ಈ ಕಡೆ ಕೂಡ ಅಷ್ಟೇ. ಸೊ ಮಿನಿಮಮ್ ಆದರೂ $50 ಪಕ್ಕ ಇದೆ. ಔಟ್ ಆಫ್ ಇನ್ವೆಸ್ಟ್ಮೆಂಟ್ ಆಫ್ ಹೌ ಮಚ್? 22,800 ಖರ್ಚು ಮಾಡ್ತಾ ಇದ್ರಿ, $50 ಇನ್ಕಮ್ ಮಾಡಿಕೊಂಡ್ರು 4,000 ಆಯಿತು. ರಿಪೀಟ್ 4,000. ಈ ರೀತಿ ಸ್ಟ್ರಾಟಜಿ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಇನ್ ಕೇಸ್ $70 ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ, 50 ಮಾಡ್ತೀರಾ ಅಂದರೂ ಕೂಡ 4,000. ಎಷ್ಟು ದಿನಕ್ಕೆ ಸರ್? 1 ದಿನ. ಬಿಕಾಸ್ ಪ್ರತಿದಿನ ಎಕ್ಸ್ಪೈರ್ ಇದೆ. ಆ್ಯಂಡ್ ಶನಿವಾರ ರವಿವಾರ ಬಂದಾಗ ಹೆಚ್ಚಿನ ಲಿಕ್ವಿಡಿಟಿ ಇರೋದಿಲ್ಲ. ನಾನು ಇಂಥದ್ದನ್ನೇ ಪ್ರಯತ್ನ ಪಡ್ತೀನಿ. ನೀವು ಕೂಡ ಇದನ್ನ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡಿ. ದಟ್ಸ್ ಲಾಜಿಕ್ ವರ್ಕ್ಸ್ ವೆಲ್ ಬೆಟರ್ ಫಾರ್ ಯು. ಓಕೆ, ಸೂಪರ್. ಸೊ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಕೋತೀನಿ. ಈ ಅನಾಲಿಸಿಸ್ ಒಳಗಡೆ ನಾನು ಏನೇನು ಮಾತಾಡಿದ್ದೀನಿ ಅನ್ನೋದನ್ನು ಯೂಸ್ ಮಾಡ್ಕೊಳ್ಳಿ. ಪ್ರಾಪರ್ಲಿ ವರ್ಕ್ ಆಗುತ್ತೆ. BTC ಆ್ಯಂಡ್ ಸೊಲಾನಾ ಆ್ಯಂಡ್ ಇಥೇರಿಯಮ್ ವಿತ್ ಆಪ್ಷನ್ ಲಾಜಿಕ್ ಕೂಡ ಹೇಳಾಗಿದೆ. ಓಕೆ, ಎನಿವೆ ಇನ್ನೂ ಡೌಟ್ಸ್ ಇದ್ರೂ ಕೂಡ ಕಮೆಂಟಲ್ಲಿ ಹಾಕಿ. ಜಾಸ್ತಿ ಕ್ವೆಶನ್ಸ್ ಕೇಳಿ. ಕ್ವೆಶನ್ ಕೇಳೋದ್ರಿಂದ ನೀವು ಎಲ್ಲರೂ ಉದ್ಧಾರ ಆಗ್ತೀವಿ ಅನ್ನೋ ಸ್ಥಿತಿ ನನಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಾವು